ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಸೊ ನಮ್ಮೊಟ್ಟಿಗೆ ಹಳ್ಳಿ ರೈತ ಅಂಬರೀಶ್ ಅವರಿದ್ದಾರೆ. ಅವರ ಒಂದು ತೋಟದಲ್ಲಿದ್ದೀವಿ. ಸೊ ಬನ್ನಿ, ಅವರ ತೋಟ ಹೇಗಿದೆ, ಮತ್ತು ಅವ್ರ ಹಳ್ಳಿ ರೈತ ಅಂತ ಅವರ ಹೆಸರು ಪಕ್ಕದಲ್ಲೇ ಹಾಕ್ಕೊಂಡಿದ್ದಾರೆ. ಅಂಬರೀಶ್ ಅನ್ನೋ ಹೆಸರು ಪಕ್ಕದಲ್ಲೇ ಹಳ್ಳಿ ರೈತ ಅಂತ ಹಾಕ್ಕೊಂಡಿದ್ದಾರೆ. ಸೊ ಅವರು ತೋಟದಲ್ಲಿ ಏನೇನೆಲ್ಲ ಬೆಳೀತಾರೆ ಮತ್ತು ಅವ್ರ ತೋಟ ಎಲ್ಲ ಹೇಗಿದೆ ಅಂತ ಇವತ್ತು ನೋಡೋಣ. ಸರ್ ನಮಸ್ತೆ. ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ವೀಕ್ಷಕರೊಟ್ಟಿಗೆ ಮಾತಾಡಿದ್ರಿ, ನಿಮ್ಮ ಪ್ರೋಗ್ರಾಮ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರಿ. ಸೊ ನಮ್ಮ ವೀಕ್ಷಕರು ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ. ಸೊ ಇವತ್ತು ನಿಮ್ಮ ತೋಟ ತೋರಿಸ್ಕೊಡಿ ಸರ್. ಸೊ ಮೊದಲಿಗೆ ನಾವಿಲ್ಲಿ ತೋಟದ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಸೊ ಈ ಕಡೆ ಇದೆ ನಮ್ದು ತೋಟದ ಮನೆ. ಇವತ್ತು ನೀವು ನೋಡ್ಬೋದು. ಸೊ ನಾವೇನು ಶ್ರೀಮಂತರಲ್ಲ, ಬಿಲ್ಡಿಂಗ್ಲಿಲ್ಲ, ಮತ್ತೊಂದಿಲ್ಲ. ಸೊ ನಮ್ಮ ಪಕ್ಕದಲ್ಲೇ ಹಳ್ಳಿ ಅಂತ ಇದೆ, ಅಂಬರೀಷ್ ಪಕ್ಕದಲ್ಲೇ. ಸೊ ಹಳ್ಳಿ ಜನ ಯಾವ ಥರ ಇರ್ತಾರಂತೆ ನೇರವಾಗಿ ತಮ್ಮ ಮಾಧ್ಯಮ ಮುಖಾಂತರ ತೋರಿಸ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಸೊ ಹಳ್ಳಿ ಜೀವನ ಯಾವ ಥರ ಏನೆಲ್ಲ ಕಷ್ಟ ಇರುತ್ತೆ ಅಂತ ನೀವು ನೋಡ್ಬೋದು. ಇವತ್ತು ಬನ್ನಿ ಒಂದ್ಸಲಿ ತೋಟದ ಮನೆ ನೋಡ್ಕೊಂಡು ಬಂದ್ಬಿಡೋಣ. ಬನ್ನಿ ಬನ್ನಿ. ಸೊ ಬೀನ್ಸ್ ಹಾಕಿದ್ದೀರಾ ಅನ್ಸುತ್ತೆ. ಹೌದೌದು, ಬೀನ್ಸು ಹಾಕಿದ್ದೀವಿ. ಇವತ್ತು ಅವರೇ APMC ಅವರಲ್ಲ, ಅವರು ಡೈರೆಕ್ಟ್ ಡೀಲರು, ಅವರೇ ಬಂದು ಇಲ್ಲೇ ತೊಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ರೇಟ್ಗಳು ಅಷ್ಟೇ ಮೇಡಮ್, ಇವತ್ತು ತುಂಬಾನೇ ಕಮ್ಮಿ ಇದೆ ರೇಟ್ ಬೀನ್ಸು. ಈಗ 35 ರೂಪಾಯಿನೋ ಇದೆ ಅನ್ಸುತ್ತೆ. ಸೊ ರೇಟು ನಮಗೆ ಏನಿಲ್ಲ ಅಂದ್ರೆ 50ರಿಂದ 60 ರೂಪಾಯಿ ಇದ್ರೆ ಒಂದು ಒಳ್ಳೆಯ ಬೆಲೆ ಸಿಗುತ್ತೆ. ಇವತ್ತು ರೇಟುಗಳು ಸ್ವಲ್ಪ ಕಮ್ಮಿ ಆಗಿದೆ, ವೇರಿಯೇಷನ್ ಆಗಿದೆ. ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಒಂದು ವರ್ಷ ಒಂದು 3 ತಿಂಗಳು ಬೇಕು ಮೇಡಮ್ ಇದು ಬರೋದಕ್ಕೆ. ಸೊ 3 ತಿಂಗಳಿಂದ ಔಷಧಿಗಳೇನೋ, ಅದಕ್ಕೆ ಗೊಬ್ಬರ ಏನೋ ಎಲ್ಲ ಸೇರಿದ್ರೆ ನಮ್ಗೆ 30-35 ರೂಪಾಯಿ ಬಂದ್ರೆ ಏನೇನು ಸಿಗಲ್ಲ. ಮಿನಿಮಮ್ 60-70 ರೂಪಾಯಿ ಇದ್ರೆ ಒಳ್ಳೆ ಒಂದು ಅದಕ್ಕೆ ಹಾಕಿರೋ ಇನ್ವೆಸ್ಟ್ಮೆಂಟು ಬರುತ್ತೆ. ಸೊ ಆ ದೃಷ್ಟಿಯಿಂದ ನಮಗೆ ಥರ ಬೆಂಬಲಿತ ಬೆಲೆ ಇಲ್ಲ. ಅದಕ್ಕೆ ನಾನು ಎಲ್ಲ ವೇದಿಕೆಗಳಲ್ಲಿ ಹೇಳೋದಷ್ಟೇ, ಒಬ್ಬ ರೈತರ ಕಷ್ಟ ಏನೆಲ್ಲ ಕಷ್ಟ ಇರುತ್ತೆ ಒಬ್ಬ ಹಳ್ಳಿ ರೈತರ ಮಗನಿಗೆ ಗೊತ್ತಿರೋದು. ಒಬ್ಬ ರೈತರ ಕಷ್ಟ ಒಬ್ಬ ನಿಜವಾದ ಹಳ್ಳಿ ರೈತನಿಗೆ ಮಾತ್ರ ಗೊತ್ತಿರ್ತದೆ. ಸೊ ಆ ದೃಷ್ಟಿಯಿಂದ ನನ್ನ ಎಲ್ಲ ವೇದಿಕೆಗಳು ಅದನ್ನೇ ನಾನು ಹೇಳೋದು, ಒಂದು ಬೆಂಬಲಿತ ಬೆಲೆ ಕೊಡಿ ರೈತರಿಗೆ ಅನ್ನೋದು. ಸೊ ಆ ದೃಷ್ಟಿಯಿಂದ ನೋಡ್ಬೋದಲ್ಲ ಮೇಡಮ್, ನಮ್ದು ಇದೆ ರೈತರ ಮನೆ ಹೆಂಗಿರುತ್ತೆ, ಒಬ್ಬ ಹಳ್ಳಿ ರೈತರ ಮನೆ ಅಂತ ತಮಗೆ ಗೊತ್ತಿರ್ತಕ್ಕಂಥ ವಿಚಾರನೇ. ಸೊ ತೋಟದಲ್ಲಿ ಮಾಡ್ಕೊಂಡಿರುವಂತಹ ಒಂದು ಮನೆ, ತೋಟದ ಮನೆ ಇದೆ ನಮ್ಮ ತೋಟದ ಮನೆ. ಸೊ ಇಲ್ಲೇ ಹಸುಗಳು ಅಷ್ಟೇ, ಹಸುಗಳು, ಕುರಿಗಳು, ಕೋಳಿ, ಸೊ ಎಲ್ಲಾನು ಪಕ್ಕದಲ್ಲೇ ಇಟ್ಟಿರ್ತೀವಿ. ಮೊನ್ನೆ ಒಂದು 2 ತಿಂಗಳಾಯ್ತು ಅಷ್ಟೇ ಕರು ಇದು. ಸೊ ಹೆಣ್ಣು ಕರು ಇದು. ನಾವು ಜಾಸ್ತಿ ಹೆಣ್ಣು ಕರುಗನ್ನೇ ಲೈಕ್ ಮಾಡ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಒಂದು ಹೆಣ್ಣು ಕರು ಇನ್ನು 2 ತಿಂಗಳಾಯ್ತು ಅಷ್ಟೇ ಹುಟ್ಟಿ. ಸೊ ನೋಡ್ಬೋದು, ಇದು ಇನ್ನು ಟೊಮೊಟೊ ಹಾಕಿದ್ವಿ ಮೊನ್ನೆ ರೀಸೆಂಟಾಗಿ. ಟೊಮೊಟೊನ ಕಟಾವು ಮಾಡಿಬಿಟ್ವಿ ಎಲ್ಲ, ಯಾಕಂದ್ರೆ ಈಗ ರೇಟ್ ಇಲ್ಲಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ಎಲ್ಲ ಕಿತ್ತಾಕಿದ್ವಿ. ಸೊ ಒಂದು ಸ್ವಲ್ಪ ಸಿಕ್ತು ಇದು ಟೊಮೊಟೊ ಅಲ್ಲಿ, ಒಳ್ಳೆ ರೇಟ್ ಸಿಕ್ತು ನಮಗೆ, ಪರವಾಗಿಲ್ಲ. ಒಂದು ಮೀಡಿಯಮ್ ರೇಟಲ್ಲಿ ನಮಗೆ ಸಿಕ್ಕಾಯ್ತೆ, ತೊಂದರೆ ಇಲ್ಲ. ಸೊ ಇದೆಲ್ಲ ಗೊಬ್ಬರ ಇಲ್ಲೇ ಹಾಕೊಂತೀವಿ ಗೊಬ್ಬರನ. ಸೊ ನೋಡಿ, ಅದು ಏನು ಟೊಮೊಟೊ ಹಾಕಿರ್ತೀವಿ ಅದನ್ನ ಕಿತ್ತಾಕ್ಬಿಟ್ಟು ಮತ್ತೆ ಇಲ್ಲೇ ಯೂಸ್ ಮಾಡ್ಕೊಂಡು ಇದನ್ನೇನು ಮಾಡ್ತೀವಿ, ಗೊಬ್ಬರ ಮಾಡಿಕೊಂಡು ನ್ಯಾಚುರಲ್ ಆಗಿ ನಾವು ಹಾಕ್ತಕ್ಕಂಥದ್ದು. ಜಾಸ್ತಿ ನಾವು ಮೆಡಿಸಿನ್ಸ್ ಹಾಕಲ್ಲ, ನ್ಯಾಚುರಲ್ ಆಗಿ ನಾವು ಬೆಳೆಯಿಂದ ಬೆಳೀತಕ್ಕಂಥದ್ದು ಟೊಮೊಟೊ. ಇದು ಟೊಮೊಟೊ ಕಿತ್ತಾಕಿರೋದನ್ನ. ಸೊ ನೀವು ಬಣವೆ ನೋಡ್ಬೋದು, ಹುಲ್ಲು ನಮ್ದು ಇಲ್ಲೇ ಇರುತ್ತೆ ಹಸುಗಳಿಗೆ. ಇದು ಜೋಳದ್ದು ಪಕ್ಕದ್ದು ರಾಗಿದು. ಸೊ ರಾಗಿದು ಇಲ್ಲೇ ಇರುತ್ತೆ ನಮ್ದು. ಸೊ ಜೋಳ ಮತ್ತೆ ರಾಗಿ ಹುಲ್ಲನ್ನ ಇಟ್ಟು, ರಾಗಿ ಹುಲ್ಲು ಹಸುಗಳಿಗೆ. ಹೌದು. ಇದು ನಂದಿ ಹಿಲ್ಸ್ ಅಲ್ವಾ, ಆ ಕಡೆ ಕಾಣ್ತಾರೆ? ಹೌದು, ಅದೇ ನಂದಿ ಹಿಲ್ಸ್ ನಿಮ್ಗೆ ಕಾಣ್ತಕ್ಕಂಥದ್ದು. ಸೊ ನೀವು ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು, ಒಂದ್ಸಲಿ ಝೂಮ್ ಮಾಡಿ ತೋರಿಸ್ತಾರೆ. ನಂದಿ ಹಿಲ್ಸ್ ಕಾಣ್ತಾ ಇದೆ ನೋಡಿ, ಹಿಂದೆಗಡೆ ಝೂಮ್ ಮಾಡಿ ತೋರಿಸಿ. ಸೊ ಹಿಂದೆ ನಂದಿ ಹಿಲ್ಸ್, ಈ ಕಡೆ ತೋಟ. ಸೊ ಒಳ್ಳೆ ಯೂಸ್ ಇದೆ. ಬಂದಾಗ ದಯವಿಟ್ಟು ನಮ್ಮ ತೋಟ ಮನೆಗೆ ಎಲ್ಲರೂ ವಿಸಿಟ್ ಮಾಡಿ. ಯಾಕಂದ್ರೆ ಎಳ್ನೀರಿದೆ, ಎಳ್ನೀರು ಕುಡಿಬೋದು, ತೊಂದರೆ ಇಲ್ಲ. ಸೊ ಹಳ್ಳಿಕಾರ ಹಸುಗಳಿದ್ದಾವೆ, ಹಾಗೆ ಟೊಮೊಟೊ ಇದೆ, ಬೀನ್ಸ್ ಇದೆ. ನೇರವಾಗಿ ನಮ್ಮ ಹತ್ರ ಖರೀದಿ ಮಾಡ್ಬೋದು. ನೀವು ದಳ್ಳಾಳಿಗಳ ಹತ್ರ ಹೋಗೋದು, ಮತ್ತೊಬ್ಬರ ಹತ್ರ ಹೋಗೋದು ಬದಲು ಸೊ ಬೆಂಗಳೂರು ನಿಯರೆಸ್ಟು 2 words ಮಂಚೇನಹಳ್ಳಿ, ಆಮೇಲೆ ಶ್ರೀನಿವಾಸ ಸಾಗರ, ಜಕ್ಲಮಡ್ಗು, ಬೆಳಕನಾಲ. ಸೊ ಒಳ್ಳೆ ಒಂದು ಜಾಗ ಇರ್ತಕ್ಕಂಥ ವೆದರ್ ಇದು. ನೋಡ್ಬೋದು, ಒಳ್ಳೆ ಯೂಸ್ ಕಾಣಿಸುತ್ತೆ ನಿಮಗೆ. ಬೆಳಗ್ಗೆ ಬಂದರೆ, ಘಾಟಿಗೆ ಬಂದರೆ ಒಂದು ಒನ್ ಡೇ ಟ್ರಿಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಷ್ಟು ದೂರ ಇದೆ ಘಾಟಿಯಿಂದ? ಘಾಟಿ ಇಲ್ಲಿಂದ ಒಂದು
7 ಕಿಲೋಮೀಟರ್ ಇರ್ಬೋದು ಅಷ್ಟೇ. 7 ಕಿಲೋಮೀಟರ್. ನಿಮ್ ಶ್ರೀನಿವಾಸ ಸಾಗರ ಅಂತ ಇದೇ ರೋಡಲ್ಲಿ ಹೋಗ್ಬೋದು. ಶ್ರೀನಿವಾಸ ಸಾಗರ ಅಂತ ಒಳ್ಳೆ ಫ್ರೇಮ್ ಆಗಿದೆ. ಸೊ ಮೇಲಿನ ಚಿಕ್ಕಬಳ್ಳಾಪುರ ಶ್ರೀನಿವಾಸ ಸಾಗರ ಇದೇ ರೋಡಲ್ಲಿ ಹೋಗೋದು ಹತ್ರ ಆಗುತ್ತೆ ನಿಮ್ಗಿನ. ಇನ್ನೂ ಒಂದು ಲೇಕ್ ಸಿಗುತ್ತೆ ಜಕ್ಕಲ್ಮಡ್ಗು ಪಿಕಪ್ ಡ್ಯಾಮ್ ಅಂತ, ಅದು ಚೆನ್ನಾಗಿದೆ ಅದ್ರ ಜೊತೆಗೆ. ಸೊ ಒನ್ ಡೇ ಪ್ಯಾಕೇಜ್ ಹೇಳ್ತಾ ಇದ್ದಾರೆ, ಇಲ್ಲೆಲ್ಲ ವಿಸಿಟ್ ಮಾಡ್ಬೋದು ಸರ್ ಅಂತ. ಸರ್ ಇಲ್ಲಿ ಹಿಂಭಾಗದಲ್ಲಿ ನಿಮಗೆ ನಂದಿ ಹಿಲ್ಸ್ ಇರೋದ್ರಿಂದ ಯಾವುದೇ ಪ್ರಾಣಿಗಳ ಕಾಟ ಇಲ್ವಾ? ತುಂಬಾ ಇದೆ ಮೇಡಮ್. ಇದು ಚಿರತೆ ಕಾಟಗಳು ನಮ್ಗೆ ಸುಮಾರಿದೆ. ಆಕ್ಚುಲಿ ಚಿರತೆ ನಮ್ಮ ಈ ಭಾಗದ ರೈತರಿಗೆ ತುಂಬಾನೇ ಸಮಸ್ಯೆ ಕೊಟ್ಟಿದ್ದೇನೆ ಅಂತ ಹೇಳ್ಬೋದು. ಸುಮಾರು ಮೇಕೆಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಎತ್ತುಗಳು, ಹಳ್ಳಿಕಾರ ಹಸುಗಳು ನಮ್ಮ ಕಾಡಿಗೆ ಹೊಡ್ಕೊಂಡು ಹೋಗ್ತಾರಲ್ಲ. ಸೊ ಅಲ್ಲೇ ಕಾಡಲ್ಲಿ ಏನಾಗುತ್ತೆ, ದೊಡ್ಡ ದೊಡ್ಡ ಪೊದೆಗಳಿರ್ತವೆ. ಪೊದೆ ಒಳಗಡೆ ಹಸು ಮೇಯ್ಸೋಕೆ ಹೋಗುತ್ತೆ, ಅಲ್ಲೇ ಕಚ್ಬಿಟ್ಟು ಉದಾಹರಣೆ ಇದೆ ಸುಮಾರು ಆ ಥರ ಆಗಿದೆ. ಸೊ ಅದಕ್ಕೆ ಸರ್ಕಾರದಿಂದ ಸರಿಯಾಗಿ ಪರಿಹಾರ ಸಿಗೋದಿಲ್ಲ. ಆ ನಾಲೆಡ್ಜು ಕರೆಕ್ಟಾಗಿ ರೈತರಿಗೂ ಇಲ್ಲ. ಸೊ ನಮ್ಮದೇ ಕೂಡ ಸುಮಾರು ಏನಿಲ್ಲ ಅಂದ್ರೂ ಒಂದು 10 ನಾಯಿಗಳನ್ನ ತಿಂದಾಕಿದೆ ಚಿರತೆ. ಇದೇ ತೋಟದಲ್ಲಿ ಇದೇ ಜಾಗದಲ್ಲಿ ಒಂದು 10 ನಾಯಿಗಳನ್ನ ತಿಂದಾಕಿದೆ ನೈಟಲ್ಲಿ. ಸೊ ಇದೇ ಎಲ್ಲ ಕಾಡೆಲ್ಲ. ಸೊ ನಾವು ಅಷ್ಟೇ ಚಿಕ್ಕ ಹುಡುಗರಾಗಿ ಕಾಡಲ್ಲೆಲ್ಲ ಹಸುಗಳು ಕುರಿಗಳೆಲ್ಲ ಮೇಯಿಸ್ತಾ ಇದ್ವಿ. ಈಗಲೂ ಕೂಡ ನಾವು ಆಚೆ ಕಟ್ಟಾಕ್ತಿವಿ ಎಲ್ಲ ಹಳ್ಳಿಕಾರ ಹಸುಗಳು, ನೀವು ನೋಡ್ಬೋದು. ಸೊ ಎರಡು ಚಿರತೆಗಳನ್ನ ನಾವೇ ಖುದ್ದಾಗಿ ಚಿರತೆ ಒಳಗಡೆ ನಾಯಿ ಹಾಕಿ ಬೋನಲ್ಲಿ, ಸೊ ನಾವು 2 ಚಿರತೆಗಳನ್ನ ಹಿಡಿದಿರ್ತಕ್ಕಂಥ ಉದಾಹರಣೆ ಇಲ್ಲಿದೆ. ಚಿರತೆ ಇದೆ ಮೇನು ನಮ್ಗೆ. ಆಮೇಲೆ ಕಾಡಂದಿದ್ದು ಅದು ಕಾಮನ್ ಬಿಡಿ, ಅದು ನಮ್ಗೆ ಒಂಥರ ಫ್ರೆಂಡ್ ಇದ್ದಂಗೆ. ಕಾಡಂದಿ ಏನ್ ಮಾಡಲ್ಲ, ಬಟ್ ಬೆಳೆನ ತಿನ್ಕೊಂಡು ಹೋಗ್ಬಿಡ್ತಾರೆ ರೈತರು. ಇನ್ನೇನ್ ಮಾಡಕ್ಕಾಗತ್ತೆ, ಏನು ಮಾಡಕ್ಕಾಗಲ್ಲ. ಅದನ್ನ ಅವಾಯ್ಡ್ ಮಾಡಕ್ಕಂತೂ ಕಷ್ಟ ಇದೆ. ನೈಟ್ ಎಲ್ಲ ಎದ್ದಿಡ್ಬೇಕು, ಸೌಂಡ್ ಮಾಡ್ಬೇಕು. ಆದ್ರೂ ಯಾವ್ದೋ ಒಂದು ಮೂಲೆಯಲ್ಲಿ ಬಂದು ನಮ್ಮ ಕಾಡಂದಿಗಳು ತಿನ್ಕೊಂಡು ಹೋಗ್ಬಿಡ್ತಾವೆ. ಏನು ಮಾಡಕ್ಕಾಗಲ್ಲ. ಇದು ಕಲ್ಲು ಹಿಂಗೆ ಇತ್ತಾ ಇಲ್ಲ? ಹೌದು ಮೇಡಮ್, ಅದೆಲ್ಲ ನ್ಯಾಚುರಲ್. ಹೌದೌದು, ನ್ಯಾಚುರಲ್ ಕಲ್ಸ್ ಎಲ್ಲ ಅವೆಲ್ಲ. ಹೌದೌದು, ನ್ಯಾಚುರಲ್. ಸೊ ಬೇಸಿಗೆ ಕಾಲ ಒಂಥರ ಕೂಲ್ ಆಗಿರುತ್ತೆ ಇಲ್ಲಿ ವೆದರ್. ಸೊ ಯಾಕೆ ಬೆಟ್ಟ ಹತ್ರ ಇದೆಯಲ್ಲ, ತುಂಬಾನೇ ಬೆಟ್ಟ ಬೇಸಿಗೆ ಕಾಲ ತುಂಬಾ ಕೂಲ್ ಆಗಿರುತ್ತೆ. ಸೊ ಚೆನ್ನಾಗಿದೆ ವೆದರ್ ಇದೆ ಎಲ್ಲ. ಯಾಕಂದ್ರೆ ನಂದಿ ನಿಯರೆಸ್ಟ್, ಆಮೇಲೆ ಉತ್ತರ ಪಿನಾಕಿ ನದಿ ಹರಿತೆ ಇಲ್ಲೇ. ಇದೆಲ್ಲ ಉತ್ತರ ಪಿನಾಕಿ ನದಿಗೆ ಆಗಂತ ಜಾಗ ಇದೆಲ್ಲ. ಸೊ ಹಿಂಗಾಸಿ ಉತ್ತರ ಪಿನಾಕಿ ಹೋಗಿ ಆಂಧ್ರ ತುಂಬಾ ಚೆನ್ನಾಗಿದೆ. ಎಲ್ಲೋ ಬೇರೆ ಕಡೆ ಬಂದಂಗ ಅನ್ಸುತ್ತೆ. ಫುಲ್ ಗ್ರೀನ್ರಿ ಮಧ್ಯೆ ತೋಟ, ಹಿಂದೆಗಡೆ ಬೆಟ್ಟ, ಚೆನ್ನಾಗಿದೆ. ಒಂದು ಎಲ್ಲೋ ಬೇರೆ ಲೊಕೇಶನ್ಗೆ ಬಂದಿರೋ ಥರ ಫೀಲ್ ಆಗ್ತಾ ಇದೆ. ಸೊ ಬನ್ನಿ ಮುಂದೆ ನೋಡೋಣ. ಕಡೆ ನವಿಲುಗಳು, ಪಕ್ಷಿಗಳು ಎಲ್ಲ ಬಂದ್ಬಿಡುತ್ತೆ ಮೇಡಮ್, ಆ ಥರದ್ದು. ಓಕೆ. ಸೊ ನವಿಲುಗಳೆಲ್ಲ ನಿಮಗೆ ಸರ್ವೇ ಸಾಮಾನ್ಯ ಅಂತ? ಸರ್ವೇ ಸಾಮಾನ್ಯ. ಹೌದೌದು. ನೋಡ್ತಾ ಇರ್ಬೋದು ಹಳ್ಳಿಕಾರ ಹಸುಗಳು, ಎಲ್ಲ ಹಸುಗಳೇ ಅಲ್ವಾ? ಎಲ್ಲ ಹಸುಗಳೇ. ಎಲ್ಲ ಹಸುಗಳೇ. ಅದೊಂದು ಗಂಡು ಕರು, ಅದೊಂದು ಐತೆ, ಅದ ಹೆಸರು ಕೃಷ್ಣ ಅಂತ ಹೇಳಿ, ಅದೊಂದು ಗಂಡು. ಹಳ್ಳಿಕಾರ ಹಸುಗಳನ್ನೇ ಸಾಕಿದ್ದಾರೆ. ಹಳ್ಳಿಕಾರ ತಳಿಯನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಹಸುಗಳಿಗೆ ಜಾಸ್ತಿ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ಎಷ್ಟು ಇದು ಇನ್ನು 1.5 ವರ್ಷ ಮೇಡಮ್ ಇದಾಗಿರೋ, 1.5 ವರ್ಷ ಕರು ಇದು. ಆಕ್ಚುಲಿ ಇನ್ನೂ ಏನು ಕಟ್ಟಿಲ್ಲ, ಇನ್ನೂ ಅಲ್ಲ ಹಾಕಿಲ್ಲ. ಇದೊಂದು ಪೇರಿದೆ, ಇದೊಂದು ಪೇರು ಕೊಂಬು ಎಲ್ಲ ಮಾಡಿಸಿದ್ವಿ ಮೊನ್ನೆ ರೀಸೆಂಟ್ ಆಗಿ. ಒಂದು ಪೇರಿದೆ. ಟೋಟಲ್ ನಮ್ಮ ಹತ್ರ 2 ಪೇರಿದೆ ಹಸುಗಳು. ಟೋಟಲ್ 6 ಇದೆ. ಟೋಟಲ್ 3 ಪೇರಿದೆ ನಮ್ಮ ಹತ್ರ. ಎಲ್ಲ ಹಸುಗಳೇ, ಒಂದು ಮಾತ್ರ ಗಂಡು ಕರು ಇದೆ. ಸೊ ನಾವು ಯಾಕಂದ್ರೆ ಹಳ್ಳಿಕಾರ ಜೊತೆಗೆ ನಮ್ಮ ಮೂಲ ಕಸುಬು ಅದೇ. ಸೊ ಆ ದೃಷ್ಟಿಯಿಂದ ನಾವೇನ್ ಮಾಡಿದೀವಿ, ಹಸುಗಳನ್ನ ಹೆಚ್ಚಾಗಿ ಸಾಕೋ ಬಂದಿರ್ತಕ್ಕಂಥ ಹಿನ್ನೆಲೆ. ನಮ್ಮ ತಾತೆಯಿಂದ ಹಿಡಿದು ಅವಾಗ ನಮ್ಮೂರಲ್ಲಿ ನಮ್ದು ಎಲ್ಲ ಒಟ್ಟು ಕುಟುಂಬ ಇತ್ತು ಮೇಡಮ್. ನಮ್ಮ ಅಪ್ಪರು ಟೋಟಲು 4-5 ಜನ ಅಣ್ಣ ತಮ್ಮಂದಿರು. ಸೊ ಅವಾಗ ಏನಾಗುತ್ತೆ, ಇದೇ ಅವರು ಕುಲ್ಲು ಕಸುಬು. ಈಗ ಈ ಕಾಡಿಗೆ ಬರ್ತಾ ಇದ್ರು, ಬಂದು ಬೆಳಗ್ಗೆ 100 ಹಸುಗಳ ಮೇಲೆ ಇತ್ತು ಮೇಡಮ್. 100 ಹಸುಗಳನ್ನ ತಗೊಂಡು ಕಾಡಲ್ಲಿ ಮೇಯಿಸ್ಕೊಂಡು ಸಂಜೆ ಕರ್ಕೊಂಡು ಹೋಗಿ ಮತ್ತೆ ಹಾಲು ಕರೆದು ಡೇರಿಗೆ ಹಾಕೋರು. ಮಿಕ್ಕಿದ್ದೇನು ಮಾಡೋರು, ಅವಾಗ ಡೇರಿನೂ ಸ್ವಲ್ಪ ಕಮ್ಮಿ ಇದ್ದಾಗ ಏನಾಗುತ್ತೆ, ತುಪ್ಪ, ಬೆಣ್ಣೆ, ಆಮೇಲೆ ಮಜ್ಜಿಗೆ ಇದು ಕುಡ್ಕೊಂಡು ಆ ರಾಗಿ, ಮಾಮೂಲಿ ರಾಗಿ ತೋಟ ಐತೆ ನೀವು ನೋಡ್ಬೋದು, ರಾಗಿ ಹಾಕಿದ್ವಿ. ರಾಗಿಯಲ್ಲಿ ಅದನ್ನು ಇಸ್ಕೊಂಡು ಮೊಸರಲ್ಲಿ ತಿನ್ನೋರು ಮೇಡಮ್. ಚೆನ್ನಾಗಿರುತ್ತೆ, ಅದು ಟೇಸ್ಟೇ ಬೇರೆ ಥರ ಇತ್ತು. ಸೊ ಆ ದೃಷ್ಟಿಯಿಂದ ನಾವು ಹಳ್ಳಿಕಾರ ಹಸುಗಳಿಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಡಿ, ಹಾಗೆ ಹೆಚ್ಚಿಗೆ ಹಳ್ಳಿಕಾರ ಹಸುಗಳನ್ನ ಸಾಕಿ. ನಾವು ಸುಮ್ಮನೆ ನಾವು ನಮ್ಮಿಂದ ತಗೊಂಡೋಗಿ ಬೇರೆಯವರೆಲ್ಲ ಎತ್ತುಗಳು ಕಟ್ಟೋದು ಮೇಡಮ್. ಈಗ ಇಡೀ ರಾಜ್ಯ ಜನತೆ ನಿಮ್ಮ ಮಾಧ್ಯಮ ಮುಖಾಂತರ ಯಾರು ನಿಜವಾದ ಹಳ್ಳಿಕಾರನ ಉಳಿಸೋರು,
ತಮ್ಮ ಮುಖಾಂತರ ಇವಾಗ ಗೊತ್ತಾಗ್ತಾ ಇರ್ತದೆ. ಹಳ್ಳಿಕಾರ ಹಸುಗಳನ್ನ ಹಳ್ಳಿ ರೈತರು ಹೆಚ್ಚಾಗಿ ಸಾಕೋದ್ರಿಂದ ಹಳ್ಳಿಕಾರ ಉಳಿತಾ ಇದೆ. ಸೊ ಆ ದೃಷ್ಟಿನ ನಾವೇನು ಮಾಡ್ತಾ ಇದ್ವಿ, ಹಳ್ಳಿ ರೈತರಿಗೆ ಒಂದು ವೇದಿಕೆಗಳನ್ನ ಹೆಚ್ಚಿಗೆ ಕಲ್ಪಿಸಿದಾಗ ಸೊ ಹಳ್ಳಿಕಾರನ್ನ ಅವರೇ ಉಳಿಸ್ತಾರೆ, ನಾವು ಉಳಿಸೋದು ಬೇಡ, ಹಳ್ಳಿ ರೈತರೇ ಹಳ್ಳಿಕಾರ ಉಳಿಸ್ತಾರೆ ಅನ್ನೋದು ನನ್ನ ಒಂದು ಇದು ಮೇಡಮ್ ಅಜೆಂಡಾ. ಸೊ ಅದಕ್ಕೋಸ್ಕರ ನಮ್ಮ ಹಳ್ಳಿ ರೈತರಿಗೆ ಹೆಚ್ಚಿಗೆ ಪ್ರೋತ್ಸಾಹವನ್ನು ಎಲ್ಲ ವೇದಿಕೆಗಳನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಓಕೆ, ಅಂಬರೀಷ್ ಅವರು ಹಳ್ಳಿ ರೈತ ಅಂಬರೀಷ್ ಆಗಿ ಎಷ್ಟು ದಿನಗಳಾಯಿತು ಮೇಡಮ್? ನಾವು ಹುಟ್ಟಿದಂಗೆ ರೈತರು, ಹುಟ್ಟಿದಿಂದ ನಾನು ಇದೇ ತೋಟದಲ್ಲಿ ನಮ್ಮಪ್ಪ ನೇಗಿಲು ಇಟ್ಕೊಂಡು ನಾನು 6ನೇ ಕ್ಲಾಸು 7ನೇ ಕ್ಲಾಸ್ ಹೋಗ್ಬೇಕಾದ್ರೆ ನೇಗಿಲು ಇಟ್ಕೊಂಡು ಕರೆಕ್ಟಾಗಿ ನೇಗಿಲು ಹೊಡೆದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕೋಲ್ ಬರುತ್ತೆ, ಆ ಹೊಂಗೆ ಮರದ ಕೋಲು ತಗೊಂಡು ಬೀಸಿದ್ರು ಮೇಡಮ್. ನನಗೆ ತುಂಬ ಜ್ಞಾಪನ ಇದೆ. ಸೊ ಬೀಸಿದ್ದಕ್ಕೆ ಕೋಪಕ್ಕೆ ನೇಗಿಲು ಬಿಸಾಕ್ಬಿಟ್ಟು ಓಡೋಗ್ಬಿಟ್ಟಿದ್ದೆ. ಸೊ ಅವಾಗಿಂದ ನಮ್ಗೆ ಯಾಕೆ ನಮ್ಮ ತಂದೆಯವರು ಅವತ್ತು ಹೊಡೆದ್ರು ಅನ್ನೋ ಒಂದು ಉದ್ದೇಶ ಏನಂದರೆ, ಒಂದು ಕೆಲಸ ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ನಾವು 6ನೇ ಕ್ಲಾಸ್ 7ನೇ ಕ್ಲಾಸ್ವರೆಗೂ ನಮ್ಮೂರಲ್ಲಿ ಶಾಲೆ ಇದೆ. ಸೊ 7ನೇ ಕ್ಲಾಸ್ವರೆಗೂ ಬೆಳಿಗ್ಗೆ ನಿಮಗೆ 5 ಗಂಟೆಗೆ ಎದ್ದು ಹೇಳಿದ್ರೆ ಹಾಲು ಕರಿಬೇಕಾಯಿತು. ಹಾಲು ಕರೆದು ಡೇರಿಗೆ ಹಾಕಿ ಆಮೇಲೆ ಏನು ಮಾಡಬೇಕು, ಒಂದು ಹೊರೆ ಹುಲ್ಲನ್ನ ನಾವು ಕೊಯ್ದು ಮನೆಗೆ ತೊಗೊಂಡೋಗಿ, ಊರಲ್ಲಿ ಮನೆ ಇತ್ತು, ತೋಟದಲ್ಲಿ ಅವಾಗ ಮನೆ ಇರಲಿಲ್ಲ, ಊರಲ್ಲಿ ತೊಗೊಂಡೋಗಿ ಊರಲ್ಲಿ ಹಾಕ್ಬಿಟ್ಟು ನಾವು 9-10 ಗಂಟೆಗೆ ಸ್ಕೂಲ್ ಹೋಗ್ಬೇಕಾಗಿತ್ತು. ಇಷ್ಟೆಲ್ಲ ಅವಾಗಿಂದ ಕಷ್ಟಪಟ್ಕೊಂಡು ಇವತ್ತು ಈ ಮಟ್ಟಕ್ಕೆ ನಾವು ಇದ್ದೀವಿ ಅಂದರೆ, ಸೊ ನಾವು ಹುಟ್ಟಿದಾಗಿಂದನೇ ನಮಗೆ ಹಳ್ಳಿ ರೈತರ ಕಷ್ಟ ಏನು ಅನ್ನೋದು ಒಬ್ಬ ಹಳ್ಳಿ ರೈತನಿಗೆ ಗೊತ್ತಿರೋದ್ರಿಂದ ಅದಕ್ಕೆ ಇವತ್ತು ಎಲ್ಲೂ ಕೂಡ ಯಾವುದೇ ಒಂದು ವೇದಿಕೆಗಳಲ್ಲೂ ನಾನು ಹೇಳ್ತಕ್ಕಂಥದ್ದು, ಫಸ್ಟ್ ಹಳ್ಳಿ ರೈತರನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡಿ ಅಂತಾನೆ ನಾನು ಧ್ವನಿಗೂಡಿಸೋದು ಮೇಡಮ್. ಓಕೆ, ಈಗ ಒಂದು ಪ್ರೋಗ್ರಾಮ್ ಮಾಡ್ತೀರಾ ಇಲ್ಲ ಏನಾದರೂ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀರಾ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಬರುತ್ತೆ ಸಮಾಜದಲ್ಲಿ, ಯಾವ ರೀತಿ ತಗೊಳ್ತೀರಾ ಆ್ಯಂಡ್ ಯಾವ ರೀತಿ ಬಂದಿದೆ ಸರ್, ನೆಗೆಟಿವ್ ಬಂದಿದೆಯಾ? ಖಂಡಿತ ಮೇಡಮ್. ನಮ್ಮ ಕಾಲೆಳೆಯವರು ನಮ್ಮ ಈ ದೇಶದಲ್ಲಷ್ಟೇ ಈ ರಾಜ್ಯದಲ್ಲಷ್ಟೇ ನಮ್ಮ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಕಾಲು ಎಳೆಯೋದು. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಕಾಲು ಎಳೆಯೋರ ಮುಂದೆ ನಾವು ಅವರು ಸ್ಟೇಜ್ ಕೆಳಗಡೆ ಇರಬೇಕು, ನಾವು ಸ್ಟೇಜ್ ಮೇಲೆ ಇರಬೇಕು. ಅರ್ಥ ಆಯ್ತಾ? ಸ್ಟೇಜ್ ಅವ್ರ ಕೆಳಗಡೆ ಇದ್ದು ನಾವು ಮೇಲ್ಗಡೆ ಸನ್ಮಾನ ಮಾಡಿಸ್ಕೊತಾ ಇರ್ತೀವಲ್ಲ, ಅದನ್ನು ನಾವು ಅಳವಡಿಸ್ಕೊಡ್ಬೇಕು ಹೊರತು ನಾವು ಅವ್ರು ಕಾಮೆಂಟ್ ಮಾಡೋರು ಅಂತ ಹೇಳ್ಬಿಟ್ಟು ಅದಕ್ಕೆ ರಿವರ್ಸ್ ಕಾಮೆಂಟ್ ಮಾಡೋಕ್ಕೋದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಕಾಮೆಂಟ್ ಮಾಡಿರೋನ ಮುಂದೆ ನಾಳೆ ದಿನ ಅವನೇ ಪಾಸಿಟಿವ್ ಕಾಮೆಂಟ್ ಮಾಡೋ ಥರ ಬೆಳಿಬೇಕು ಅಂತ ನಾನು ಹೇಳ್ತೀನಿ ಮೇಡಮ್, ಇಡೀ ರಾಜ್ಯದ ಯುವಕರಿಗೆ. ಸೊ ಇವತ್ತು ಘಟನೆ ಆಗಿದೆ, ನನಗೆ ಆಗಿದೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಕಾಲು ಎಳಿಯೋಕ್ಕೆ ನೋಡಿದ್ದಾರೆ, ಕಾಲು ಎಳೆದು ಈ ಕಾರ್ಯಕ್ರಮ ಅವ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ ಉದಾಹರಣೆ. ಸೊ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ನಾವು ಆ ಥರ ಕಾರ್ಯಕ್ರಮ ರೂಪಿಸಿ ಆ ಥರ ನಾವಿರಬೇಕು, ಅಲ್ಲ ಆ ಮಟ್ಟಕ್ಕೆ ನಾವು ಬೆಳಿಬೇಕು. ಆ ಒಂದು ರೂಟಲ್ಲಿ ನಾವು ಹೋದರೆ 100% ಕಾಲು ಎಳೆಯೋರು ಅಲ್ಲೇ ಇರ್ತಾರೆ ಹೊರತು ಎಲ್ಲೂ ಹೋಗೋದಿಲ್ಲ. ಕೈ ಜೋಡಿಸೋರು ಸುಮಾರು ಜನ ಇದ್ದಾರೆ ಮೇಡಮ್, ತುಂಬ ಸ್ನೇಹಿತರಿದ್ದಾರೆ, ಆಮೇಲೆ ಫ್ರೆಂಡ್ಸ್ ಇದ್ದಾರೆ. ನಮಗೆ ಆತ್ಮ ಸ್ನೇಹಿತ ನಮ್ಮ ಉದಯ್ ಅಂತ, ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇಲ್ಲದೆ ಅವ್ರ ಜೊತೆಯಲ್ಲಿ ಇರ್ತಾರೆ. ಸೊ ನಮ್ದೆಲ್ಲ ವೆಲ್ ಎಜುಕೇಟೆಡ್ ಪೀಪಲ್ಸ್ ನಾವು ಒಂದು ಸಂಘಟನೆಯಲ್ಲಿ ಇರೋದ್ರಿಂದ ಸೊ ನಮ್ಗೆ ಯಾವುದೇ ಥರ ಆರ್ಥಿಕವಾಗಿ ಆಗಿರ್ಬೋದು ಮತ್ತು ಸಪೋರ್ಟಿಂಗ್ ಆಗಿರ್ಬೋದು ಯಾವುದೇ ರೀತಿ ಇದುವರೆಗೂ ತೊಂದರೆ ಆಗಲ್ಲ. ಬಟ್ ನಾವು ಹೇಳ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡಿ 10 ಜನ ಅದನ್ನ ಬಗ್ಗೆ ನೆಗೆಟಿವ್ ಹೇಳಿದ್ರು ಕೂಡ ನೀನು ಮಾಡ್ತಾ ಇರ್ತಕ್ಕಂಥದ್ದು ನಿನ್ನ ಮನಸ್ಸಿಗೆ ಆ ಭಗವಂತನಲ್ಲಿ ನಿಂದೊಂದು ಹೆಸರಿರುತ್ತೆ, ಒಳ್ಳೆ ಕೆಲಸಗಳು ಮಾಡ್ರಿ ಅಂತ ನಾನು ಹೇಳಕ್ ಬಯಸ್ತೇನೆ. ಫಂಡ್ ಸರ್ ಕಾರ್ಯಕ್ರಮಗಳಿಗೆ ಬಂದು ನೋಡಿ ಮೇಡಮ್, ನಂದೇ ಅಂತ ಸ್ವಲ್ಪ ವ್ಯಾಪಾರ ವಹಿವಾಟುಗಳಿದೆ. ನಮ್ಮ ಸ್ನೇಹಿತ ಸಾಫ್ಟ್ವೇರ್ ಇಂಜಿನಿಯರ್, ಅವ್ರಿಗೇನಿಲ್ಲ ಒಂದು 2.5 ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ. ನನಗೂ ಸೆಕ್ಯೂರಿಟಿನೂ ತಮ್ಗೆ ಗೊತ್ತಿರ್ಬೋದು, ನಂದು ಕೂಡ ಇದೊಂದೇ ಅಲ್ಲ, ಕೃಷಿ ಜೊತೆಗೆ ಎಲ್ಲಾನು ಕೂಡ ಇರ್ತಕ್ಕಂಥವನೇ ನಿಜವಾದ ಒಬ್ಬ ಬೆಳೆಯೋಕ್ಕೆ ಸಾಧ್ಯ ಮೇಡಮ್. ಕೃಷಿಯಿಂದ ಬೆಳೆಯೋದು ಸುಳ್ಳು, ಕೃಷಿಯಿಂದ ಹಾಡಿ ಕಾರ್ ತಗೊಳ್ಳೋದು ಸುಳ್ಳು, ಕೃಷಿಯಿಂದ ಬೆಂಜ್ ಕಾರ್ ತಗೊಳ್ಳೋದು ಸುಳ್ಳು. ನಾನೇ ಉದಾಹರಣೆ ಇದ್ದೀನಿ, ದಯವಿಟ್ಟು ಅದೆಲ್ಲ ಸುಳ್ಳು. ದಯವಿಟ್ಟು ಇಲ್ಲಿ ಬಂದು ಕಷ್ಟಪಟ್ಟಿರೋಂಗೆ ಮಾತ್ರ ಗೊತ್ತಾಗುತ್ತೆ. ಯಾವುದು ಆ ಥರ ಸುಳ್ಳು ಯಾಕೆ ಮೇಡಮ್ ಹೇಳ್ಬೇಕು? ಇರೋದು ವಾಸ್ತವಾಂಶ, ಇವಾಗ ನೀವು ಗೊತ್ತಿರ್ಬೋದು, ಇರೋದು ವಾಸ್ತವಾಂಶ ಬಿತ್ತಿಸ್ಬೇಕೇ ಹೊರತು ಈಗ ಯಾವುದೋ ಒಂದು ಲ್ಯಾಂಡು, ಈ ಲ್ಯಾಂಡನ್ನು ನಾವು ಪರ್ಚೇಸ್ ಮಾಡ್ದಂಗೆ ಕೋಟಿ ಬರುತ್ತೆ. ಈಗ ನಮ್ಮ ಲ್ಯಾಂಡು ಏನಿಲ್ಲ ಅಂದ್ರೆ ಒಂದು 10-15 ಎಕರೆ ಇದೆ. ಸೊ ನಾವು ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ರೆ 1 ಕೋಟಿ ರೂಪಾಯಿ ಸಿಗುತ್ತೆ. ಅದನ್ನು ನಾವು ತೊಗೊಂಡೋಗಿ ಕೊಟ್ಟು ಕಾರು ತೊಗೋಬೋದು, ಮತ್ತೊಂದು ತೊಗೋಬೋದು. ಆ ಶೋಕಿ ನಮಗೇನಕ್ಕೆ? ಸೊ ಇವತ್ತು ಆ ಶೋಕಿ ಯಾರು ಕೂಡ ರೈತರು, ನಿಜವಾದ ಹಳ್ಳಿ ರೈತರು ಆ ಶೋಕಿ ಮಾಡೋದಿಲ್ಲ. ಮಾಡೋದು ಮೈ ತುಂಬ ಬಟ್ಟೆ ಹಾಕ್ತಾರೆ, ಕೆಲಸ ಮಾಡ್ತಾರೆ, ತಲೆ ಬಗ್ಸಿ ಅದರಿಂದ ಬರ್ತಕ್ಕಂಥ ಆದಾಯವನ್ನು ಆ ಒಂದು ಕುಟುಂಬದಲ್ಲಿ ಏನೆಲ್ಲ ಸಮಸ್ಯೆಗಳಿರುತ್ತೆ ಅದನ್ನು ನಿವಾರಿಸ್ಕೊಂಡು ಇರೋದ್ರಲ್ಲಿ ಚೆನ್ನಾಗಿ ಇದ್ಕೊಂಡು ಹೋಗ್ತಾರೆ ಹೊರತು ಹಾಡಿ ಬೆಂಜು BMW ಅವೆಲ್ಲ ಸುಳ್ಳು ಮೇಡಮ್. ಅವೆಲ್ಲ ಸಾಧ್ಯನೇ ಇಲ್ಲ ತಗೊಳ್ಳೋದಕ್ಕೆ ಒಬ್ಬ ರೈತನಾಗಿ. ಓಕೆ, ಸೊ ಫಂಡ್ ಈ ರೀತಿ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಇಲ್ದಿರ ಫಂಡ್ ಎಲ್ಲ ಅಡ್ಜಸ್ಟ್ ಆಗ್ತಿದೆ ಅಂತ ಹೇಳ್ತಾರೆ. ಹೌದು ಮೇಡಮ್, ಖಂಡಿತ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ನಾವು ನಮ್ಮದು ಕೂಡ ಒಂದು
ನಾನು ಕೂಡ ಈಗ ನಮ್ಮದು ವ್ಯಾಪಾರ ವಹಿವಾಟು ಬಿಟ್ಟರೂ ಕೂಡ ಎಲ್ಲೋ ಒಂದು ಕಡೆ ಸೇವೆ ಮಾಡ್ತೀನಿ ಅಂದರೆ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡ್ತೀನಿ ಅಂದರೂ ಕೂಡ ನನಗೇನಿಲ್ಲ 1 ಲಕ್ಷ ರೂಪಾಯಿ ಮೇಲೆ ನನಗೆ ಸಂಪಾದನೆ ಮಾಡೋ ಅಷ್ಟು ಸ್ಯಾಲ್ರಿ ಕೊಡೋ ಅಷ್ಟು ಕೇಪಬಲ್ ನಾವಿದ್ದೀವಿ. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ನಾವು ಕೈ ಅಡ್ಡಕ್ಕೆ ಹೋಗಲ್ಲ ಮೇಡಮ್. ಅವರು ಏನನ್ನ ಕೊಟ್ಟರೆ ನಾವು ಅವ್ರಿಗೆ ಕೊಟ್ಟರೆ ಅಂದ್ರೂ ಕೂಡ ಅವ್ರಿಗೇನು ಗೌರವ ಕೊಟ್ಟು ನಾವು ಅದರಿಂದ ಒಂದೇ ಒಂದು ರೂಪಾಯಿ ನಮ್ಮ ವೈಯಕ್ತಿಗಳಿಗೆ ನಾವು ಯುಟಿಲೈಸ್ ಇದುವರೆಗೂ ಮಾಡ್ಕೊಂಡಿಲ್ಲ, ಮುಂದೇನೂ ಕೂಡ ನಮ್ಗೆ ಅವಶ್ಯಕತೆನೇ ಇಲ್ಲಲ್ಲ. ನಮಗೇನು ಅಲ್ಲಿ ಒಂದು ತಿಂಗಳಿಗೆ ಏನಿಲ್ಲ 1 ಲಕ್ಷ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಬರುತ್ತೆ. ನಂದು ವೆಪನ್ ಇದೆ ಆ್ಯಕ್ಚುಲಿ. ನಂದು ನಾನು ಯಾರಿಗಾನ ಹೋಗಿ ಏನು ಗನ್ಮೇನ್ ಕೆಲ್ಸಕ್ಕೆ ಹೋದ್ರೂ ನನಗೇನಿಲ್ಲ ಅಂದರೂ ಒಂದು 60-70 1 ಲಕ್ಷವರೆಗೂ ಸ್ಯಾಲ್ರಿ ಕೊಡೋ ಅಷ್ಟು ಅದು ಇದೆ. ಆಮೇಲೆ ಸೆಕ್ಯೂರಿಟಿ ಏಜೆನ್ಸಿ ಇದೆ. ಅದ್ರ ಜೊತೆಗೆ ನಾನು ಕೃಷಿ ನೋಡ್ಬೋದು ನೀವು, ಎಲ್ಲ ಥರದ್ದು ನಾನು ಬೆಳಿತೀನಿ. ರಾಗಿಯಿಂದ ಹಿಡಿದು ಬೀನ್ಸಿಂದ ಟೊಮೊಟೊ, ಆಮೇಲೆ ನಾನು ಹಲ್ಸು ಇಡೀ ಇವತ್ತು ರಾಜ್ಯ ವ್ಯಾಪ್ತಿ ಒಂದು ಹಲ್ಸನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಚಂದ್ರು ಹಲ್ಸು ಅಂತ ಹೇಳಿಬಿಟ್ಟು ಅದು ಪ್ರಮೋಷನ್ ಮಾಡ್ತಾ ಇದ್ದೀನಿ ಮೇಡಮ್. ಯಾಕೆ ಪ್ರಮೋಷನ್ ಮಾಡ್ತೀನಿ ಅಂದರೆ ರೈತರಿಗೆ ಒಂದು ಬೆಂಬಲಿತ ಬೆಲೆ ಸಿಗಬೇಕು ಅಂತ. ಈಗ ನೀವು ಯಾವ ಥರ ಹಳ್ಳಿಕಾರನ ಒಂದು ಉತ್ತಮವಾಗಿ ಒಂದು ಪ್ರಚಾರ ಮಾಡಿ ಅದಕ್ಕೊಂದು ಬೆಂಬಲಿತ ಬೆಲೆ ಸಿಗುತ್ತೆ ಅಂತ ನೀವು ಮಾಡ್ತಾ ಇದ್ದೀರಲ್ಲ, ಅದೇ ಥರ ನಾನು ಕೂಡ ಒಂದು ಹಲ್ಸನನ್ನು ಇಡೀ ರಾಜ್ಯ ವ್ಯಾಪ್ತಿ ಪ್ರಚಾರ ಮಾಡಬೇಕು. ಅದರಿಂದ ರೈತರಿಗೆ ಆರ್ಥಿಕವಾಗಿ ಬಲ ತುಂಬಬೇಕು ಅಂತೇಳಿ ಆ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಹಳ್ಳಿಕಾರ ಫ್ಯಾಷನ್ ಶೋ ಆಗಿರ್ಬೋದು, ಹುಲ್ ಕೊಡೋದಾಗಿರ್ಬೋದು, ನೀರು ಕೊಡೋದಾಗಿರ್ಬೋದು, ಈ ಥರ ಕಾರ್ಯಕ್ರಮಗಳ ರೂಪಿಸ್ಕೊಬರ್ತಾ ಇದ್ದೀನಿ. ಯಾಕೆಂದರೆ ಒಬ್ಬ ಹಳ್ಳಿ ರೈತನ ಮಗನಿಗೆ ಒಬ್ಬ ಹಳ್ಳಿ ರೈತನ ಕಷ್ಟ ಏನಂತ ಗೊತ್ತಿರೋದಕ್ಕೆ ನಾನು ಇಂಥ ಕಾರ್ಯಕ್ರಮ ಮಾಡ್ಕೊತಿದ್ದೀನಿ. ಅದೇ ಬೇರೆಯವ್ರು ಬೇರೆ ಥರ ಕಾರ್ಯಕ್ರಮ ಮಾಡ್ಕೊತಾರೆ. ಅದು ನನಗೆ ಅವ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಯಾಕಂದರೆ ಅವ್ರು ಮಾಡೋ ಕಾರ್ಯಕ್ರಮ ಒಳ್ಳೆಯದಾಗಲಿ, ಅವ್ರಿಗೆ ಶುಭ ಹಾರೈಸ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಹಳ್ಳಿಕಾರ ಪ್ರೀತಿ ಇದೇ ರೀತಿ ಮುಂದುವರಿಲಿ. ನಿಮ್ಮ ಕಡೆಯಿಂದ ಸಾಕಷ್ಟು ಒಂದು ಹಳ್ಳಿಕಾರ ಮೇಲೆ ಒಂದು ನಿಮ್ಮ ಕಡೆಯಿಂದ ಸಾಕಷ್ಟು ಒಂದು ಕಾರ್ಯಕ್ರಮಗಳು ಹಳ್ಳಿಕಾರ್ಗೆ ಬರಲಿ, ಸಾಕಷ್ಟು ಯಶಸ್ವಿ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ಮೇಡಮ್. ನಾವು ಇರೋದಕ್ಕೆ ಹಳ್ಳಿ ರೈತರು ಉಳಿಸಿ, ಹಳ್ಳಿ ರೈತರು ಬೆಳೆಸಿ, ಜೈ ಹಳ್ಳಿ ರೈತ. ಹಳ್ಳಿ ರೈತ ಇದ್ದರೆ ಹಳ್ಳಿಕಾರ ಹೊರತು ಹಳ್ಳಿಕಾರಿಂದ ಹಳ್ಳಿ ರೈತ ಅಲ್ಲ. ಫಸ್ಟ್ ಹಳ್ಳಿ ರೈತರನ್ನ ನಾವು ಏನೆಲ್ಲ ಅವ್ರ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಆಟೋಮೆಟಿಕ್ ಹಳ್ಳಿಕಾರ ಉಳಿಸ್ತಾರೆ. ಅದ್ರ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು, ನೀವು ತೋಟ ಮತ್ತೊಂದು ಮಗದೊಂದು ಎಲ್ಲ ಅವರು ಮಾಡ್ತಾರೆ. ಯುವಕರಿಗೆ ಒಂದು ಒಳ್ಳೆ ವೇದಿಕೆಗಳನ್ನ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಮುಂದಿನ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳು ನಾನು ಯುವಕರು ಕೊಡೋಕ್ಕೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದೆ. ಅದನ್ನೆಲ್ಲ ನಿಮ್ಮ ಯೂಟ್ಯೂಬ್ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ಮೇಡಮ್. ಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಹಳ್ಳಿ ರೈತ ಅಂಬರೀಶ್ ಅವರ ಒಂದು ತೋಟ ತುಂಬ ಬ್ಯೂಟಿಫುಲ್ ಆಗಿದೆ. ಸುತ್ತ ಒಂದು ಗ್ರೀನ್ರಿ ಮಧ್ಯೆ ಇರುವಂತಹ ಒಂದು ತೋಟ, ಅದು ಬೆಟ್ಟಗಳ ಮಧ್ಯೆ ಇರುವಂತಹ ಒಂದು ತೋಟ. ತುಂಬಾ ಇಷ್ಟ ಆಯಿತು ನನಗಂತೂ, ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬಾಯ್ ಬಾಯ್.